ವಾಯುವಿಲಂಗದ ಗಿಡ ಇದು. ಇದ್ರ ಕುಡಿಯಿಂದ ತಂಬಳಿ ಮಾಡ್ತೀವಿ. ಆಯುರ್ವೇದದಲ್ಲಿ ಇದು ತುಂಬ ಔಷಧಿಗಳಿಗೆ ಬರುತ್ತೆ. ಜೀರ್ಣಕ್ರಿಯೆ, ಮೂಲವ್ಯಾಧಿ ಮತ್ತು ಚರ್ಮ ಸಮಸ್ಯೆಗಳಿಗೂ ಔಷಧಿ ಕೊಡ್ತಾರೆ ಇದರಿಂದ. ನಾನು ಇದರಿಂದ ತಂಬಳಿ ಮಾಡ್ತಾಯಿದ್ದೀನಿ. ಈ ಕುಡಿಗಳಿಂದ ತಂಬಳಿ ಮತ್ತು ಚಟ್ನಿ ಕೂಡ ಮಾಡ್ಬೋದು. ಅದು ಟೇಸ್ಟಾಗಿರುತ್ತೆ. ಈ ಗಿಡ ಒಂದು 5ರಿಂದ 6 ಅಡಿಯವರೆಗೆ ಬೆಳೆಯುತ್ತೆ. ಅಲ್ಲಲ್ಲಿ ಪೊದೆ ಪೊದೆಗಳಾಗಿ ಇರುತ್ತೆ. ಇದು ರೋಡ್ ಸೈಡಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು. 1-2 ಕುಡಿಗಳಿರುತ್ತೆ. ಅದನ್ನು ನೋಡಿ ಕೊಯ್ದು ತಗೊಳ್ಬೇಕು. ಇದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ. ಇದರಿಂದ ಸಾರು, ಚಟ್ನಿ, ತಂಬಳಿಗಳನ್ನು ಮಾಡ್ತೀವಿ ನಾವು. 1-2 ಕುಡಿ ಇರುತ್ತಷ್ಟೇ, ಜಾಸ್ತಿ ಇರಲ್ಲ. ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ ಇದು. ಈ ಗಿಡ ಚೆನ್ನಾಗಿ ಚಿಗುರು ಹೊರಟಿದೆ. ಎಲ್ಲರಿಗೂ ಈ ಗಿಡದ ಪರಿಚಯ ಆಗಲಿ ಅಂಥೇಳಿ ಗಿಡ ತೋರಿಸಿ ಕುಡಿಗಳನ್ನು ಕುಯ್ತಾ ಇದ್ದೀನಿ. ಈ ಗಿಡ ಇದ್ರ ಎಲೆನೂ ಡಿಫ್ರೆಂಟ್ ಆಗಿರುತ್ತೆ, ನೋಡಿದ ತಕ್ಷಣ ಕಂಡುಹಿಡಿಬೋದು. ಇದು ನೋಡಿ, ಅದೇ ಗಿಡ ಬೆಳೆದೋಗಿದೆ. ಎಲೆಗಳು, ಎಲೆ ನೋಡಿದ್ರೆ ಗೊತ್ತಾಗುತ್ತೆ, ಸೇಮ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಾಯುವಿಲಂಗದ ಕುಡಿಯಿಂದ ತಂಬಳಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಮೈಕೈ ನೋವಿದ್ದರೆ, ವಾತ ಸಂಬಂಧಿ ಯಾವುದೇ ಥರದ ಗಂಟು, ಕೈ ಎಲ್ಲ ನೋವಿದ್ದರೆ ಇದರಿಂದ ತಂಬಳಿ ಅಥವಾ ಇದರದ್ದು ಕಷಾಯ ಮಾಡಿಕೊಡಿದ್ರೆ ಕಡಿಮೆ ಆಗುತ್ತೆ. ಅದರಿಂದ ನಾನು ತಂಬಳಿ ಮಾಡಿ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊಸರು, ಕಾಯಿ ಇಟ್ಕೊಂಡಿದ್ದೀನಿ, ಬೆಲ್ಲ ಬೇಕು, ಜೀರಿಗೆ, ಕಾಳುಮೆಣಸು, ಉಪ್ಪು, ಶುಂಠಿ. ಈ ತಂಬಳಿ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿ, ಇದರ ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ. ಈ ಸೊಪ್ಪಲ್ಲೇ ಒಂದು ಘಮ ಇರುತ್ತೆ, ಅದು ಹುರಿದಾಗ ಇನ್ನೂ ಚೆನ್ನಾಗಾಗುತ್ತೆ. ತಂಬಳಿ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಎಲೆಗಳನ್ನು ಹೆಚ್ಕೊಳ್ತೀನಿ. ಎಲೆ ಎಲ್ಲ ತೊಳೆದು ನೀಟಾಗಿ ಹುಳುಕಿದೆಯಾ, ಹುಳ ಏನಾರು ಇದೆಯಾ ಅಂತೆಲ್ಲ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಹೆಚ್ಚಿ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತಷ್ಟೇ, ಇಲ್ಲಾಂದರೆ ಹೆಚ್ಚಿದೇನೋ ಹಾಕಿ ಹುರಿಬಹುದು. ಹೆಚ್ಚಿದ್ದಾಗಿದೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಬಾಣಲೆ ತಗೊಂಡು ಅದಕ್ಕೊಂದು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ತಂಬಳಿಗಳು ಮಾಡುವಾಗ ತುಪ್ಪ ಇಲ್ಲ ಬೆಣ್ಣೆ ಯೂಸ್ ಮಾಡಬೇಕು. ತುಪ್ಪ ಕರಗಿದ ಮೇಲೆ ಜೀರಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ಕಾಳುಮೆಣಸು ಹಾಕ್ಕೊಳ್ತೀನಿ. ಒಂದು 5-6 ಕಾಳುಮೆಣಸು ತೊಗೊಂಡಿದ್ದೀನಿ. ಕಾಳುಮೆಣಸನ್ನೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿರೋದು. ಜೀರಿಗೆ ಹುಟ್ತಾ ಇದೆ. ಈಗ ಸೊಪ್ಪನ್ನು ಹಾಕ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಸ್ಕೊಳ್ಬೇಕು. ಇದ್ರ ಸೊಪ್ಪಿಂದ ಕಷಾಯ ಮಾಡ್ಕೊಳ್ಬೋದು. ಹೇಗೆ ಅಂದರೆ, ಈ ಸೊಪ್ಪು ತಗೊಂಬಂದು, ಅದು ಚಿಗುರಾಗಿರಬೇಕು ಅಂತಿಲ್ಲ, ಬೆಳೆದ ಎಲೆಯಾದರೂ ಆಗುತ್ತೆ. ಆ ಎಲೆಯಿಂದ ನೀರಿಗೆ ಹಾಕಿ ಕುದಿಸ್ಬೇಕು. 1 ಲೋಟ ನೀರಿಟ್ಟರೆ ಅರ್ಧ ಲೋಟಕ್ಕೆ ಬರಬೇಕು. ಅಷ್ಟು ಕುದಿಸಿದ ಮೇಲೆ ಅದನ್ನು ಕುಡಿದ್ರೆ
ತುಂಬ ಮೈಕೈ ನೋವಿದ್ದರೆ, ಮೈ ಭಾರ ಅನ್ನಿಸ್ತಿದ್ರೆ ಅವಾಗ ಆ ಥರದ್ದು ಕಷಾಯ ಮಾಡಿ ಕುಡಿದ್ರೆ ಕಡಿಮೆ ಆಗುತ್ತೆ. ಅದು ಬೇಗ ರಿಲೀಫ್ ಸಿಕ್ಕುತ್ತೆ ಅದರಿಂದ. ಈ ಸೊಪ್ಪು ಸಿಕ್ಕಿದವರು ಒಂದ್ಸತಿ ಟ್ರೈ ಮಾಡಿ ನೋಡ್ಬೋದು. ತುಂಬ ಒಳ್ಳೆಯದು ಈ ತಂಬುಳಿ. ಈ ಬೇಸಿಗೆಯಲ್ಲಿ ತುಂಬ ಬಾಡಿ ಹೀಟ್ ಆಗಿರುತ್ತಲ್ವ, ಅವಾಗ ದಿನಕ್ಕೊಂದು ತಂಬುಳಿ ಮಾಡಬೇಕು ಅಂದಾಗ ಈ ಥರದ ಸೊಪ್ಪು ಗುರ್ತಾದರೆ ಅಥವಾ ಗೊತ್ತಿದ್ದರೆ ಅದನ್ನು ಮಾಡಿ ತಿನ್ಬೋದು. ಸಾಕು. ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ತೀನಿ. ಬಾಣಲಿ ಬಿಸಿಯಲ್ಲೇ ಸ್ವಲ್ಪ ಹಾಕ್ಕೊಳ್ತೀನಿ. ಹೀಗೆ ಹುರ್ಕೊಳ್ಳೋದ್ರಿಂದ ತುಪ್ಪದ ಘಮ ಸೇರಿ ಚೆನ್ನಾಗಾಗುತ್ತೆ. ಇದಕ್ಕೆ ಒಂದು ಚಿಕ್ಕ ತುಂಡು ಶುಂಠಿ ಹಾಕ್ಕೊಳ್ತೀನಿ. ನಾನು ಇಬ್ಬರಿಗೆ ಮಾಡ್ತಾ ಇರೋದು, ಹಾಗಾಗಿ ಆ ಅಳತೆ ಹೇಳ್ತಾ ಇದ್ದೀನಿ. ಬೆಲ್ಲನೂ ಹಾಕ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ರುಬ್ಬಿ ತಗೊಳ್ತೀನಿ. ಎಲ್ಲ ತಂಬುಳಿಗಳಿಗೆ ಶುಂಠಿ ಮತ್ತು ಬೆಲ್ಲ ಎಲ್ಲ ಹಾಕೋದಿಲ್ಲ. ಈ ತಂಬುಳಿಗೆ ಬೆಲ್ಲ ಮತ್ತು ಶುಂಠಿಯನ್ನು ಉಪಯೋಗಿಸ್ತೀವಿ. ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮಿಕ್ಸಿ ಜಾರ್ ತಗೊಂಡು ಇದನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ತಣ್ಣಗಾಗಿದೆ. ಈಗ ಆದಷ್ಟು ನೈಸಾಗಿ ರುಬ್ಬಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ಉಪಯೋಗಿಸ್ಬೋದು. ರುಬ್ಬಿ ತಗೊಂಬರ್ತೀನಿ. ರುಬ್ಬಿದ್ದಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ರುಬ್ಬಿರೋ ತಂಬುಳಿ ತುಂಬ ಘಮ ಬರ್ತಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನನಗೆ ಈ ತಂಬುಳಿ ಅಂದರೆ ತುಂಬ ಇಷ್ಟ. ಸ್ವಲ್ಪ ಜಾರ್ ತೊಳೆದ ನೀರು ಹಾಕ್ಕೊಳ್ತೀನಿ. ನೋಡಿ ಮಜ್ಜಿಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಸಾಕು, ಇದು ಸರಿಯಾಗಿದೆ. ಈ ಥರ ಕುಡಿಗಳು ಸಿಕ್ಕಿದವರು ಅಥವಾ ಗೊತ್ತಿರೋರು ತಂಬುಳಿಗಳನ್ನು ಮಾಡಿ ತಿನ್ಬೋದು. ಈಗ ಇದನ್ನೆಲ್ಲ ಮರೆತೇ ಬಿಟ್ಟಿದ್ದಾರೆ. ಆದರೆ ಪೇಟೆಯಲ್ಲಿರೋರಿಗೆ ಈ ಕುಡಿ ಸಿಕ್ಕೋದು ಸ್ವಲ್ಪ ಕಷ್ಟನೇ. ಆದರೆ ಹಳ್ಳಿಲಿರೋರು ಇದನ್ನು ನೋಡಿದ್ರೆ ಕೊಯ್ದು ತಂದು ತಂಬುಳಿ ಮಾಡಿ ತಿಂದು ನೋಡಿ. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೆಯದು. ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ತೀನಿ. ಒಂದು ಬಾಣಲಿ ತಗೊಂಡು ಕಾದ್ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ಜೀರಿಗೆ ಮಾತ್ರ ಹಾಕಿ ಒಗ್ಗರಣೆ ಹಾಕೋದು, ಮತ್ತೇನು ಹಾಕಲ್ಲ. ಸಾಸಿವೆ ಆಗಲಿ, ಕರಿಬೇವಿನ ಸೊಪ್ಪಾಗಲಿ ಅಥವಾ ಮೆಣಸು ಯಾವುದೂ ಹಾಕಲ್ಲ. ಬರೀ ಜೀರಿಗೆಯಿಂದ ಒಗ್ಗರಣೆ ಹಾಕ್ತೀವಿ. ಸಾಕು, ಇದಾಗಿದೆ. ತಂಬುಳಿ ರೆಡಿ ಆಯಿತು. ಇವತ್ತಿನ ವಿಡಿಯೋದಲ್ಲಿ ನಾನು ವಾಯು ವಿಳಂಗದ ಕುಡಿಯಿಂದ ತಂಬುಳಿ ಮಾಡೋದನ್ನು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.